ಹಾಯ್ ಎಲ್ಲರಿಗೂ ನಮಸ್ತೆ. ನಾನಿವತ್ತು ನಿಮಗೆ ತೋರ್ಸೋಕೆ ಹೊರ್ಟಿರೋ ಜಾಗ ಯಾವುದಪ್ಪ ಅಂತೀರಾ? ಬನ್ನಿ ನೋಡೋಣ. ಇದು ಬಂದು ಈ ಕಡೆ ಹೋದರೆ ಜಾಕಿ ಕ್ವಾರ್ಟರ್ಸ್, ಈ ಕಡೆ ಹೋದರೆ ಟಿ ನರಸೀಪುರ ರೋಡು. ಇದ್ರ ಮಧ್ಯದಲ್ಲಿ ಲೊಕೇಟ್ ಆಗಿರುವಂಥ ನಮ್ಮ ಸಿದ್ಧಾರ್ಥ ಲೇಔಟಲ್ನಲ್ಲಿ ಇರುವಂಥ ಚಾಟ್ ಸ್ಟ್ರೀಟ್ ಅಥವಾ ಫುಡ್ ಸ್ಟ್ರೀಟ್ಗೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಇಲ್ಲಿ ಏನೇನು ಸಿಗುತ್ತೆ ನೋಡೋಣ. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಮೊದಲನೇ ಅಂಗಡಿ ಬಂದು ಮಹಾಲಕ್ಷ್ಮಿ ಡ್ರೈ ಗೋಬಿ ಅಂತ ಸಿಗುತ್ತೆ. ನಂತರ ಸೋಡಾ ಅಡ್ಡ. ನಂತರ ಬಂದರೆ ನಿಮಗೆ ಐಸ್ ಕ್ರೀಮ್, ಫಲೂಡಾ, ಕುಲ್ಫಿ ಅದನ್ನ ತೊಗೊಳ್ಳೋದಕ್ಕೆ ಸಿಗುತ್ತೆ. ನೆಕ್ಸ್ಟು ಹರ್ಷವರ್ಧನ ಚಾಟ್ ಸೆಂಟರ್. ಇಲ್ಲಿ ಸುಮಾರು ಚಾಟ್ ಸೆಂಟರ್ಗಳಿರ್ತವೆ. ಗೋಬಿ, ಮಸಾಲೆ ಪುರಿ, ಫ್ರೈಡ್ ರೈಸು ಎಲ್ಲ ಥರ ಐಟಮು ಇಲ್ಲಿ ಸಿಗುತ್ತೆ. ಇದು ಬಂದು 99 ವೆರೈಟೀಸ್ ಪಾವ್ ಭಾಜಿ ಸೆಂಟರು. ಇದರಿಂದ ಮುಂದೆ ಬಂದರೆ ಇದು ಒಂದು ಚಾಟ್ ಸೆಂಟರ್ ಇದೆ. ಇಲ್ಲಿ ನಗಟ್ಸು ಮತ್ತು ವೆಜ್ ರೋಲು ಈ ಥರ ಪಾವ್ ಭಾಜಿ ಆ ಥರ ಐಟಮ್ಗಳು ಸಿಗುತ್ತೆ. ಇದು ನೆಕ್ಸ್ಟ್ ಬಂದರೆ ಇಲ್ಲೊಂದು ಫಾಸ್ಟ್ ಫುಡ್ ಇದೆ. ಇಲ್ಲಿ ನಿಮಗೆ ದೋಸೆ, ಇಡ್ಲಿ, ಬಾತು, ಪೂರಿ ಈ ಥರ ಐಟಮ್ಗಳು ಸಿಗುತ್ತೆ. ನೆಕ್ಸ್ಟ್ ಮುಂದೆ ಬಂದರೆ ಒಂದು ಚುರ್ಮುರಿ ಐಟಮ್ ಸಿಗುತ್ತೆ. ನೆಕ್ಸ್ಟ್ ಬಂದರೆ ಅರವಿಂದ್ ಗೋಬಿ ಸೆಂಟರ್. ಈ ಗೋಬಿ ಸೆಂಟರು ಸ್ವಲ್ಪ ಫೇಮಸ್ಸು ಇಲ್ಲಿ. ಏನಕ್ಕೆ ಅಂತಂದರೆ ಇಲ್ಲಿ ನೀವು ಬೇರೆ ಕಡೆ ಎಲ್ಲ ಸುಮಾರು ಎಲೆಕೋಸಿನಲ್ಲಿ ಗೋಬಿ ಮಾಡ್ತಾರೆ. ಬಟ್ ಇಲ್ಲಿ ಹೂಕೋಸಿನಲ್ಲೇ ಗೋಬಿ ಮಾಡೋದು. ಸ್ವಲ್ಪ ವೆರೈಟಿ ಚೆನ್ನಾಗಿರುತ್ತೆ. ಮುಂದೆ ಬಂದರೆ ನಿಮಗೆ ಶ್ರೀರಾಮ ಚಾಟ್ ಸೆಂಟರ್ ಇದೆ. ನೆಕ್ಸ್ಟ್ ಬಂದರೆ ಇದು ಬಂದು ಈ ಫುಡ್ ಸ್ಟ್ರೀಟ್ನ ಒಂದು ಮಸಾಲೆ ಪೂರಿ ಸೆಂಟರು. ಹೆವಿ ಫೇಮಸ್ಸು, ತುಂಬ ಜನ ಇರ್ತಾರೆ. ನಾವು ಒಂದು ಮಸಾಲೆ ಪೂರಿ ತೊಗೊಂಡು ತಿಂದ್ವಿ, ನೋಡಿ ಎಷ್ಟು ಬಿಸಿ ಇದೆ ಅಂತ. ಅದರ ಪಕ್ಕದಲ್ಲೇ ಲೊಕೇಟ್ ಆಗಿರೋದು ಒಂದು ದೋಸಾ ಕಾರ್ನರ್ ಸೆಂಟರು. ಇದು ಫಾಸ್ಟ್ ಫುಡ್ಡು. ಇಲ್ಲಿ ಕೂಡ ನಿಮಗೆ ವೆರೈಟಿ ದೋಸೆ, ಪೂರಿ, ಸಾಗು, ಉದ್ದಿನ ವಡೆ ಎಲ್ಲ ಸಿಗುತ್ತೆ. ಇಲ್ಲಿ ಹೆಂಗೆ ದೋಸೆ ಹಾಕ್ತಾರಪ್ಪ ಅಂತ ನೋಡೋಣ ಅಂತ ನಿಮ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ದೋಸೆ ಹಾಕ್ತಾಯಿದ್ದಾರೆ. ರೆಸ್ಟೋರೆಂಟ್ಗಿಂತ ಏನು ಕಮ್ಮಿ ಇಲ್ಲ, ಇಲ್ಲಿ ಹೈಜಿನಿಕ್ಕಾಗೆ ಮಾಡ್ತಾರೆ. ಎಲ್ಲ ತುಂಬ ಜನ ಬಂದು ಕಾರಲ್ಲೇ ನೋಡಿ, ಪಕ್ಕದಲ್ಲಿ ಕಾರೆಲ್ಲ ಕಾಣಿಸ್ತಾ ಇದೆ. ಬರೀ ರೆಸ್ಟೋರೆಂಟಲ್ಲೇ ಹೋಗಿ ತಿನ್ನಬೇಕು ಅಂತ ಏನಿಲ್ಲ. ಇಲ್ಲೂ ಕೂಡ ಬಂದು ನಿಮಗೆ ಹೈಜಿನಿಕ್ ಫುಡ್ನ ತಿನ್ಬೋದು. ತುಂಬ ಚೆನ್ನಾಗಿ ಕೂಡ ಮಾಡಿಕೊಡ್ತಾರೆ. ಅದಾದಮೇಲೆ ದೋಸೆ ಹಾಕ್ತಾಯಿದ್ರು. ದೋಸೆ ಸೆಂಟರ್ ಬಂದು ಸುರೇಶ್ ಫಾಸ್ಟ್ ಫುಡ್ ಅಂತ. ಅದರ ಪಕ್ಕದಲ್ಲೇ ಬಂದರೆ ನಿಮಗೆ ಆರಾಧ್ಯ ಚಾಟ್ಸ್ ಅಂತ ಸಿಗುತ್ತೆ. ಇದು ಮೋಮೋಸ್ಗೆ ಫೇಮಸ್ಸು. ಮೋಮೋಸು, ನಗಟ್ಸು ಅವಕ್ಕೆ ಫೇಮಸ್ಸು. ಪಕ್ಕದಲ್ಲೇ ಬಂದರೆ ಒಂದು ಐಸ್ ಕ್ರೀಮ್ ಗಾಡಿ ಇದೆ. ಇದು ಬಂದು 7 ವೆರೈಟಿ ಪಾನಿ. 7 ಪಾನಿ ಇರುತ್ತೆ, 7 ಫ್ಲೇವರ್ ಪಾನಿ. ಪಕ್ಕದಲ್ಲೇ ನಿಮಗೆ ಪಾಲಕ್ ಡ್ರೈ ಗೋಬಿ ಸಿಗುತ್ತೆ. ಅಂದರೆ ಪಾಲಕ್ನಲ್ಲಿ ನಿಮಗೆ ಮಾಡಿರ್ತಕ್ಕಂಥ ಐಟಮ್ ಸಿಗುತ್ತೆ ಗೋಬಿದು. ನಂತರ ಪಕ್ಕ ಬಂದರೆ ನಿಮಗೆ ಕಾಣಸಿಗೋದು ಬೆಂಗಳೂರು ಬೇಲ್ ಹೌಸ್. ಇಲ್ಲಿ ವೆರೈಟಿ ಚುರ್ಮುರಿ ಐಟಮ್ಗಳು ಸಿಗುತ್ತೆ. ಇಲ್ಲಿ ಬಂದು ನೀವು ಟೇಸ್ಟ್ ಮಾಡ್ಬೋದು. ನೋಡಿ ಮೆನು ಕಾಣಿಸ್ತಿದೆ, ಅಷ್ಟು ಸಿಗುತ್ತೆ. ಜೊತೆಗೆ ಬಂದು ಇಲ್ಲಿ ಕೋಝಿ ಬೈಟ್ಸ್ ಅಂತ ಒಂದು ಓಪನ್ ಮಾಡಿದ್ದಾರೆ. ಇದು ತುಂಬ ಫೇಮಸ್ ಇದೆ. ಇದನ್ನು ನೀವು ಬಂದು ಟೇಸ್ಟ್ ಮಾಡ್ಬೋದು. ನಂತರ ಕೋಝಿ ಬೈಟ್ಸ್ ಪಕ್ಕದಲ್ಲೇ ನಿಮಗೆ ಒಬ್ಬರು ಆಂಟಿ ಟೀ ಅಂಗಡಿ ಮಾಡಿದ್ದಾರೆ, ಅಮೃತ ಚಹಾ ಅಂತ. ಅದನ್ನು ಟೇಸ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಫಾಸ್ಟ್ ಫುಡ್ ಇದೆ. ಅದು ಪಕ್ಕ ಬಂದರೆ ನಿಮಗೆ ಗೋಬಿ ಸೆಂಟರ್ ಕಾಣುತ್ತೆ. ಇಲ್ಲಿ ತುಂಬ ಗೋಬಿ ಸೆಂಟರ್ ಇದೆ, ತುಂಬ ಮಸಾಲೆ ಪುರಿ ಸೆಂಟರ್ ಇದೆ, ತುಂಬ ಫಾಸ್ಟ್ ಫುಡ್ಗಳು ಇದೆ. ನಿಮ್ಮ ಆಯ್ಕೆಗೆ ಅನುಸಾರವಾದ ಅಂಗಡಿನಲ್ಲಿ ನೀವು ಹೋಗಿ ನಿಮ್ಗೆ ಏನು ಬೇಕೋ ಅದನ್ನು ತಿನ್ಬೋದು. ನೋಡಿ ಸುಮಾರು ಗೋಬಿ ಅಂಗಡಿಗಳು ಕಾಣಿಸುತ್ತೆ. ಇಲ್ಲಿ ಬಂದರೆ ನಿಮಗೆ ಕಾಣಿಸ್ತಾ ಇರ್ಬೋದು 99 ವೆರೈಟಿ ದೋಸೆ. ಇವನ ಹೆಸರು ಬಂದು ರೋಹಿತ್ ಗೌಡ. ಒಂದು ದೋಸೆ ಹಾಕಪ್ಪ ಅಂತ ಹೇಳಿದೆ. ಅಣ್ಣ ಯಾವ್ದು ಬೇಕು ಅಂತ ಕೇಳಲಿಲ್ಲ, ನಾನೇ ಒಂದು ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಒಂದು ದೋಸೆ ಹಾಕ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾನೆ. ತುಂಬ ಹೈಜಿನಿಕ್ಕಾಗಿ
ತುಂಬ ನಗ್ನಗ್ತಾ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ದ. ಸೊ ಒಂದು ದೋಸೆ ಹಾಕು ಅಂದ ಕೂಡಲೇ ಚೀಸ್ ಮಶ್ರೂಮ್ ದೋಸೆನ ಹಾಕ್ತಾಯಿದ್ದಾನೆ. ಸೊ ಅದನ್ನು ಹೇಗೆ ಹಾಕ್ತಾನೆ ಬನ್ನಿ ನೋಡೋಣ. ಫಸ್ಟು ದೋಸೆ, ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್, ಮಶ್ರೂಮು ಮತ್ತು ತುಂಬ ವೆರೈಟಿ ಐಟಮ್ಗಳನ್ನ ಹಾಕಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಮಸಾಲನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ, ಜೊತೆಗೆ ಆಲೂ ಪಲ್ಯ ಹಾಕಿ, ಬಟರ್ ಹಾಕಿ, ಏನು ಮಸಾಲೆ ಹಾಕಿ, ಸ್ಪೈಸಸ್ನೆಲ್ಲ ಆ್ಯಡ್ ಮಾಡಿ ಒಂದು ಮಿಕ್ಸ್ ಕೋಟಿಂಗ್ ಕೊಟ್ಟು ಅದನ್ನ ದೋಸೆ ರೆಡಿ ಮಾಡ್ತಾನೆ. ಅದು ಹೆಂಗೆ ಮಾಡ್ತಾನೆ ಅಂತ ಅದು ನಿಂತ್ಕೊಂಡು ನಾನು ವೀಡಿಯೋ ಮಾಡಿದೆ ನಿಮಗೆಲ್ಲ ತೋರ್ಸೋಣ ಅಂತ. ಸೊ ಅವ್ನು ತುಂಬ ಚೆನ್ನಾಗಿ ಮಾತಾಡಿಸ್ದ, ತುಂಬ ಚೆನ್ನಾಗಿ ನಡ್ಕೊಂಡ. ಸೊ ಅದಾದಮೇಲೆ ದೋಸೆ ಹೇಗೆ ಮಾಡ್ತಾನೆ ಅಂತ ನಿಮಗೆಲ್ಲರಿಗೂ ವೀಡಿಯೋ ಮಾಡಿ ತೋರ್ಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ದೋಸೆನ ರೆಡಿ ಮಾಡ್ತಾಯಿದ್ದಾನೆ. ಅದನ್ನು ಟೇಸ್ಟ್ ಮಾಡಿ ನಿಮಗೆ ಹೇಗಿದೆ ಅಂತ ತಿಳಿಸೋಣ. ಸೊ ಅದಾದಮೇಲೆ ಮತ್ತೆ ಬಟರ್ ಹಾಕಿ ಇನ್ನೊಂದು ಕೋಟ್ ಮಿಕ್ಸ್ ಮಾಡಿ ಮಸಾಲೆನೆಲ್ಲ ಚೆನ್ನಾಗಿ ರೆಡಿ ಮಾಡ್ತಾಯಿದ್ದಾನೆ. ಸೊ ಇವನು ಬಂದು ಚಾಟ್ ಸ್ಟ್ರೀಟಲ್ಲಿ 99 ವೆರೈಟೀಸ್ ದೋಸೆ ಅಂತ ಒಂದು ಸೆಂಟರ್ ಇದೆ. ಪ್ರತಿಯೊಬ್ಬರು ಹೋಗಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನಂತರ ಇದಾದಮೇಲೆ ಅದಾದಮೇಲೆ ಚೀಸ್ನ ಹಾಕೋಕ್ಕೆ ಚೀಸ್ ತೊಗೊಂಡು ಚೀಸ್ ಹಾಕ್ತಾಯಿದ್ದಾನೆ. ಸೊ ನಂತರ ಚೀಸ್ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾಯಿದ್ದಾನೆ. ಸೊ ಅದು ಹಾಕಿ ಇನ್ನೂ ಸ್ವಲ್ಪ ಮೆಲ್ಟ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೋಸೆ. ಸೊ ಇದು ಸಿದ್ಧಾರ್ಥ ಲೇಔಟಲ್ಲಿ ಲೊಕೇಟ್ ಆಗಿರುವಂಥ 99 ವೆರೈಟಿ ದೋಸೆ ಸೆಂಟರ್. ಸೊ ಪ್ರತಿಯೊಬ್ಬರು ಬಂದು ಇಲ್ಲಿ ದೋಸೆ ಟೇಸ್ಟ್ ಮಾಡಿ ನಿಮ್ಮನ್ನು ಎಷ್ಟು ಗರಿಗರಿಯಾಗಿ ಬಂದಿದೆ ದೋಸೆ. ಸೊ ಅದಾದಮೇಲೆ ನಮಗೆ ಸರ್ವ್ ಮಾಡೋಕ್ಕೆ ಅಂತ 3 ಪೀಸ್ ಕಟ್ ಮಾಡ್ದೆ. ಆದಮೇಲೆ ನಮಗೆ ಸರ್ವ್ ಮಾಡ್ತಾಯಿದ್ದಾನೆ. ಸರ್ವ್ ಮಾಡ್ತಾಯಿರೋದು ಯಾರಪ್ಪ ಅಂತಂದರೆ ರೋಹಿತ್ ಗೌಡ. ಅದಾದಮೇಲೆ ದುಡ್ಡು ತಗೊಳ್ಳೋ ಅಂದರೆ ಬೇಡಣ್ಣ ಖುಷಿಯಿಂದ ಕೊಟ್ಟೆ ಅಂದ್ಬಿಟ್ಟು ಫ್ರೀಯಾಗಿ ದೋಸೆ ಕೊಟ್ಟ. ಅದಾದಮೇಲೆ ಮುಂದೆ ಬಂದ್ವಿ ಹಾಟ್ ಆ್ಯಂಡ್ ಸ್ಪೈಸಿ ಪಿಜ್ಜಾ. ಇಲ್ಲಿ ಆಂಟಿ, ಅಂಕಲ್ ಮತ್ತು ಅವ್ರ ಮಗ 3 ಜನರು ಸೇರಿ ಒಂದು ಕಾರ್ಟ್ ನಡೆಸ್ತಾ ಇದ್ದಾರೆ, ಪಿಜ್ಜಾ ಕಾರ್ಟ್. ಸೊ ಇಲ್ಲಿ ತುಂಬ ಹೈಜಿನಿಕ್ಕಾಗಿ ತುಂಬ ವೆರೈಟಿ ಪಿಜ್ಜಾ ಕೂಡ ಸಿಗುತ್ತೆ. ಸೊ ಇದು ವೀಟ್ ಬೇಸ್ ಮತ್ತು ಮೈದಾ ಬೇಸ್ 2 ಟೈಪಲ್ಲಿ ನಿಮಗೆ ಸಿಗುತ್ತೆ. ಆಪ್ಷನಲ್ಲಿ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಸೊ ಅದಾದಮೇಲೆ ಇವರು ಯಾವ ರೀತಿ ಪಿಜ್ಜಾ ರೆಡಿ ಮಾಡ್ತಾರೆ ಅಂತ ನಮ್ಮ ಕಣ್ಣು ಮುಂದೆನೇ ಪಿಜ್ಜಾ ರೆಡಿ ಮಾಡಿಕೊಡ್ತಾರೆ. ಮತ್ತು ನಿಮಗೆ ಯಾವ ಫ್ಲೇವರ್ ಬೇಕು, ಯಾವುದು ವೆಜ್ ಲೋಡೆಡ್ ಬೇಕಾ, ಕಾರ್ನ್ ಬೇಕಾ, ಟೊಮೊಟೊ, ಈರುಳ್ಳಿ, ನಿಮಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರ್ ತಕ್ಕಂಗೆ ನಿಮಗೆ ಪಿಜ್ಜಾ ರೆಡಿ ಮಾಡಿಕೊಡ್ತಾರೆ. ಅದು ನಮ್ಮ ಎದುರಲ್ಲೇ ಮಾಡಿಕೊಡ್ತಾರೆ. ತುಂಬ ಜನ ಇಲ್ಲಿ ಬಂದು ವೆಯ್ಟ್ ಮಾಡಿ ಪಿಜ್ಜಾ ತಿನ್ಕೊಂಡು ಹೋಗ್ತಾರೆ. ಸೊ ನಾವು ಒಂದು ಟೇಸ್ಟ್ ಮಾಡೋಣ ಅಂತ ಒಂದು ಆರ್ಡ್ರ್ ಮಾಡಿದ್ವಿ, ವೆಜ್ ಲೋಡೆಡು. ಅದಾದಮೇಲೆ ಅವ್ರು ಹೇಗೆ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಗಳೇ ತಿಳಿಸೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀವಿ. ಆಂಟಿನೇ ಕೇಳಿದ್ದಕ್ಕೆ ಮಾಡಪ್ಪ ವೀಡಿಯೋನ ಅಂತ ತುಂಬ ಖುಷಿಯಾಗಿ ಒಪ್ಕೊಂಡ್ರು. ಸೊ ಸುಮಾರು ಜನ ನಮ್ದು ಯಾಕೆ ವೀಡಿಯೋ ಮಾಡ್ತೀರಾ ಅಂತ ಅಪೋಸ್ ಮಾಡೋರು ಇರ್ತಾರೆ. ಸೊ ಹಾಗಾಗಿ ಆ ಮಧ್ಯದಲ್ಲಿ ಇಂಥವ್ರು ಸಿಕ್ಕಿದ್ರೆ ನಮಗೂ ವೀಡಿಯೋ ಮಾಡೋದಕ್ಕೊಂದು ಜೋಶ್ ಬರುತ್ತೆ ಅಂಥೇಳಿ ಅವ್ರು ಹೇಗೆ ಪಿಜ್ಜಾ ರೆಡಿ ಮಾಡ್ತಾರೆ ಅಂಥೇಳಿ ನೋಡ್ತಾ ವೀಡಿಯೋ ಮಾಡ್ತಾಯಿದ್ದೀವಿ.
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದಾದಮೇಲೆ ಅದಕ್ಕೆ ಚೀಸ್ನ ಹಾಕ್ತಾಯಿದ್ದಾರೆ. ಸೊ ಚೀಸ್ನ ಹಾಕಿ ಇಲ್ಲಿ ವುಡ್ ಫೈರ್ನಲ್ಲಿ ಅದನ್ನು ಬೇಯಿಸಿ ನೋಡಿ ಎಷ್ಟು ಚೆನ್ನಾಗಿ ವುಡ್ ಬೇಯ್ತಾ ಇದೆ, ಸಾಕಾಗ್ಬಿಡುತ್ತೆ. ಸೊ ಅದಾದಮೇಲೆ ಅಂಕಲ್ ಅದನ್ನು ಒಳಗಡೆಗೆ ಬೇಯೋಕ್ಕೆ ಅಂತ ಹಾಕಿದ್ರು. ಅದು ಬರೀ ಮರದಲ್ಲಿನ ಬೆಂಕಿ ಶಾಖದಿಂದ ಅದು ಕುಕ್ ಆಗುತ್ತೆ. ಸೊ ಅದಾದಮೇಲೆ ಅದನ್ನು ಹೊರ ತೆಗಿತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಸೊ ನೋಡಿ ಹೆಂಗೆ ಕುಕ್ ಆಗ್ತಾಯಿದೆ. ನಮ್ಮ ಕಣ್ಣು ಎದುರಿನಲ್ಲೇ ನಿಮಗೆ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನೋಡಿ ಎಷ್ಟು ಸ್ಪೈಸಿಯಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಸೊ ಅದಾದಮೇಲೆ ಅದನ್ನು ಪಿಜ್ಜಾನ ತಗೊಂಡು ತಿಂದು ಅಲ್ಲಿಂದ ಮುಂದೆ ಹೋಗೋಣ ಅಂತ ಬಂದರೆ ನಿಮಗೆ ಇಲ್ಲಿ ನಾನ್ ವೆಜ್ ಸೆಕ್ಷನ್ ಸಿಗುತ್ತೆ. ಸೊ ನಾನ್ ವೆಜ್ ಸೆಕ್ಷನಲ್ಲಿ ನಿಮಗೆ ವೆರೈಟಿ ಐಟಮ್ಗಳು ಸಿಗುತ್ತೆ. ಸೊ ನೀವು ಬಂದು ನಿಮಗೆ ಯಾವುದು ಬೇಕು ಅದು ಅಂಗಡಿಯಲ್ಲಿ ನಿಮಗೆ ಬೇಕಾದ ಐಟಮ್ಗಳನ್ನ ತಿನ್ಬೋದು. ಸೊ ಇದು ನಾನ್ ವೆಜ್ ಆಗಿರುತ್ತೆ. ಸೊ ನಾನ್ ವೆಜ್ ಸೆಕ್ಷನ್ಗೆ ಬಂದು ನಿಮ್ಗೆ ಯಾವ್ದು ಬೇಕೋ ಅದನ್ನು ತಿನ್ಬೋದು. ಸೊ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನಾನ್ ವೆಜ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲದೆ ಇರೋದ್ರಿಂದ ಜಾಸ್ತಿ ಹೇಳೋಕ್ಕೆ ಹೋಗ್ತಾಯಿಲ್ಲ. ನನಗೆ ಐಟಮ್ಗಳು ಏನು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ನೀವು ಬಂದು ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೇವಿಸ್ಬೋದು. ಸೊ ಇದಾದ ಮೇಲೆ ನಿಮಗೆ ಕಾಣಿಸೋಂಥದ್ದು ಮೈಸೂರು ಫ್ಯೂಷನ್ ಆ್ಯಂಡ್ ರಾಜನ್ಸ್. ಇವೆರಡೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ನಿಮಗೆ ಯಾವ್ದು ಬೇಕು ಬಂದು ತಿಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಪ್ರೋತ್ಸಾಹದಿಂದ ನಾವಿನ್ನೂ ವಿಡಿಯೋಗಳನ್ನ ಮಾಡೋದಕ್ಕೆ ಹುಮ್ಮಸ್ಸು ಸಿಗುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.